ಅಧಿಕ ಮಾಸ ಈ ಬಾರಿ ಮೇ 17ರಿಂದ ಜೂನ್ 15ರವರೆಗೆ ಇರುತ್ತದೆ. ಈ ಮಾಸದಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರದು, ಅಧಿಕ ಮಾಸದಲ್ಲಿ ಮರೆತು ಕೂಡ ಯಾವ ತಪ್ಪುಗಳನ್ನು ಮಾಡಬಾರದು, ಮಾಡಿದರೆ ಏನಾಗುತ್ತೆ, ಅಧಿಕ ಮಾಸದಲ್ಲಿ ಯಾವ ಕತೆ ಕೇಳಿದರೆ ಜೀವನ ಬದಲಾಗಿ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಈಗ ತಿಳಿಯೋಣ. ಅಧಿಕ ಮಾಸವು ವಿಷ್ಣು ದೇವರಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ. ಈ ಬಾರಿ ಜ್ಯೇಷ್ಠ ಮಾಸವು ಅಧಿಕವಾಗಿ ಬಂದಿದೆ. ಆದ್ದರಿಂದ ಇದನ್ನು ಅಧಿಕ ಜ್ಯೇಷ್ಠ ಮಾಸ ಎಂದು ಕರೆಯುತ್ತಾರೆ. ಅಧಿಕ ಮಾಸ ಮುಗಿದ ಮೇಲೆ ನಿಜ ಜ್ಯೇಷ್ಠ ಮಾಸವು ಜೂನ್ 16ರಿಂದ ಜುಲೈ 14ರವರೆಗೆ ಇರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 2 ಕಾಲಗಳಿವೆ. ಒಂದು ಸೌರಮಾನ, ಇನ್ನೊಂದು ಚಾಂದ್ರಮಾನ. ಸೌರಮಾನದ ಪ್ರಕಾರ 365 ದಿನಗಳಾದರೆ ಚಾಂದ್ರಮಾನದಲ್ಲಿ ಒಂದು ವರ್ಷಕ್ಕೆ 354 ದಿನಗಳು ಬರುತ್ತವೆ. ಅಂದರೆ ಸೌರಮಾನದ ಪ್ರಕಾರ ತಿಂಗಳಿಗೆ 30 ದಿನಗಳು ಬಂದರೆ ಚಾಂದ್ರಮಾನದ ಪ್ರಕಾರ ತಿಂಗಳಿಗೆ 29.3 ಅಥವಾ 29.5 ಹೀಗೆ ದಿನಗಳು ಬರುತ್ತವೆ. ಈ 2 ಕಾಲಗಳಿಗೆ ಇಷ್ಟು ವ್ಯತ್ಯಾಸಗಳಿವೆ. ಈ ವ್ಯತ್ಯಾಸಗಳನ್ನು ಸರಿ ಮಾಡಲು ಅಧಿಕ ಮಾಸವು ಬರುತ್ತದೆ. ಈ ಮಾಸದಲ್ಲಿ ಹೊಸದಾಗಿ ಕಟ್ಟಿದ ಮನೆಗೆ ಗೃಹ ಪ್ರವೇಶ ಮಾಡಬಾರದು, ಶುಭ ಕಾರ್ಯಗಳನ್ನು ಮಾಡಬಾರದು, ಮದುವೆ, ಉಪನಯನ, ಶಂಕುಸ್ಥಾಪನೆ, ದೇವತಾ ಪ್ರತಿಷ್ಠಾಪನೆಗಳನ್ನು ಮಾಡಬಾರದು. ಒಂದು ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ, ಭೋಗ್ಯದ ಮನೆಗೆ ವಾಸ ಮಾಡಲು ಹೋಗಬಹುದು. ಹೊಸ ವಾಹನ ಖರೀದಿ, ಭೂಮಿ ಖರೀದಿ, ಮಾರಾಟಗಳನ್ನು ಮಾಡಬಹುದು. ಈ ಮಾಸದಲ್ಲಿ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದರೆ ಉಳಿದ ಮಾಸದಲ್ಲಿ ಸಿಗುವ ಪುಣ್ಯಕ್ಕಿಂತಲೂ ಅಧಿಕವಾದ ಫಲ ಸಿಗುತ್ತದೆ. ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಪುರುಷೋತ್ತಮ ಎಂದರೆ ಸಾಕ್ಷಾತ್ ಶ್ರೀ ಮಹಾವಿಷ್ಣು. ಆದ್ದರಿಂದ ಈ ಮಾಸದ ಅಷ್ಟು ದಿನ ಮನೆಯಲ್ಲಿ ದೀಪ ಬೆಳಗಿಸುವಾಗ ಓಂ ಪುರುಷೋತ್ತಮಾಯ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಬೇಕು. ಇದರಿಂದ ಕಷ್ಟಗಳು ಕರ್ಪೂರದಂತೆ ಕರಗಿ ವಿಷ್ಣುವಿನ ಕೃಪೆ ನಿಮಗೆ ಸಿಗುತ್ತದೆ. ಪ್ರತಿ 3 ವರ್ಷಕ್ಕೊಮ್ಮೆ ಈ ರೀತಿ ಅಧಿಕ ಮಾಸ ಬರುತ್ತೆ. ಸೂರ್ಯನು ಒಂದು ಮನೆಯಿಂದ ಮತ್ತೊಂದು ಮನೆಗೆ ಅಧಿಕ ಮಾಸದಲ್ಲಿ ಚಲಿಸುವುದಿಲ್ಲ. ಮೋಕ್ಷ ಬೇಕೆನ್ನುವವರು ಈ ಮಾಸದಲ್ಲಿ ಮಹಾವಿಷ್ಣು ದೇವರನ್ನು ಪೂಜಿಸಿದರೆ ಮೋಕ್ಷ ಸಿಗುತ್ತದೆ. ಈ ಮಾಸದಲ್ಲಿ 33 ತುಪ್ಪದ ದೀಪಗಳನ್ನು ಬೆಳಗಿಸಿದರೆ ಅನಂತ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಈ ಮಾಸದಲ್ಲಿ ಮರೆಯದೆ ಭಾಗವತ ಕಥಾ ಶ್ರವಣ ಮಾಡಬೇಕು. ಅಧಿಕ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರದು. ಬದಲಿಗೆ ಹೋಮ, ಹವನ, ಜಪ, ತಪ, ಮಂತ್ರಗಳ ಅನುಷ್ಠಾನ, ದೇವರ ದರ್ಶನಗಳನ್ನು ಹೆಚ್ಚಾಗಿ ಮಾಡಬೇಕು. ದೇವರ ಮೇಲೆ ನಂಬಿಕೆ ಇಲ್ಲದವರು ಕೂಡ ಈ ಮಾಸದಲ್ಲಿ ಒಂದೇ ಒಂದು ಸಲ ವಿಷ್ಣು ನಾಮವನ್ನು ಹೇಳಿದರೆ ಕೋಟಿ ಬಾರಿ ವಿಷ್ಣು ನಾಮ ಸ್ಮರಣೆ ಮಾಡಿದ ಪುಣ್ಯ ಫಲ ಸಿಗುತ್ತದೆ. ಅಧಿಕ ಮಾಸದಲ್ಲಿ ರಾಮಾಯಣ, ಸುಂದರಕಾಂಡ, ಮಹಾಭಾರತ ಕಥೆಗಳನ್ನು ಕೇಳುವುದು, ಪಾರಾಯಣಗಳನ್ನು ಮಾಡಬೇಕು. ಈ ಮಾಸದಲ್ಲಿ ಹಗಲು ನಿದ್ರೆ ಮಾಡುವುದನ್ನು ತಪ್ಪಿಸಬೇಕು. ಈ ಮಾಸದಲ್ಲಿ ಬಡವರಿಗೆ ಆದಷ್ಟು ದಾನ ಧರ್ಮಗಳನ್ನು ಮಾಡಬೇಕು. ಅಧಿಕ ಮಾಸದಲ್ಲಿ ಮಾಡಲೇಬೇಕಾದ ದಾನಗಳೆಂದರೆ ಬ್ರಾಹ್ಮಣರಿಗೆ ಸ್ವಯಂ ಪಾಕ ದಾನ ಮಾಡಬೇಕು. ಪದ್ಮಪುರಾಣ, ಭವಿಷ್ಯೋತ್ತರ ಪುರಾಣಗಳಲ್ಲಿ ಅಧಿಕ ಮಾಸದ ಮಹತ್ವವನ್ನು ವರ್ಣಿಸಲಾಗಿದೆ. ಕುಂಬಳಕಾಯಿಯನ್ನು ಈ ಮಾಸದಲ್ಲಿ ವಿಷ್ಣು ನಾಮದಿಂದ ದಾನ ಮಾಡಿದರೆ ಸಮಸ್ತ ಭೂಮಂಡಲ ದಾನ ನೀಡಿದ ಫಲ ಸಿಗುತ್ತದೆ. ಈ ದಾನವನ್ನು ಬ್ರಾಹ್ಮಣರಿಗೆ ಅಥವಾ ಅವಶ್ಯಕತೆ ಇದ್ದವರಿಗೆ ನೀಡಬಹುದು. ಅಧಿಕ ಮಾಸದಲ್ಲಿ 33 ಅಪೂಪಗಳನ್ನು ದಾನವಾಗಿ ಯೋಗ್ಯರಿಗೆ ನೀಡಬೇಕು. ಅಕ್ಕಿಯನ್ನು ನೆನೆಸಿ ಒಣಗಿಸಿ ಪುಡಿ ಮಾಡಿ ಬೆಲ್ಲದೊಂದಿಗೆ ಬೆರೆಸಿ ತುಪ್ಪದಲ್ಲಿ ಕರೆದು ಮಾಡುವುದೇ ಅಪೂಪ. ಹೆಚ್ಚು ರಂಧ್ರಗಳು ಅಪೂಪದಲ್ಲಿದ್ದರೆ ಅಷ್ಟೇ ಪುಣ್ಯ ಫಲ ಸಿಗುತ್ತದೆ. ಅಪೂಪ ದಾನದಿಂದ ಬ್ರಹ್ಮಾಂಡವನ್ನೇ ದಾನ ಮಾಡಿದ ಫಲ ಸಿಗುತ್ತದೆ. ಬಡತನ ದೂರವಾಗಿ ಸಮಸ್ತ ಐಶ್ವರ್ಯ ನಿಮಗೆ ಪ್ರಾಪ್ತಿಯಾಗುತ್ತದೆ. ಅಪೂಪ ದಾನ ಮಾಡಿದರೆ ಸೂರ್ಯನ ಜೊತೆ ಸೂರ್ಯನ ಮಕ್ಕಳ ಅನುಗ್ರಹ ಕೂಡ ಸಿಗುತ್ತದೆ. ಶನಿ ದೇವರು ಕೃಪೆಯನ್ನು ತೋರಿ ಕಷ್ಟಗಳನ್ನು ಕಳೆಯುತ್ತಾನೆ. ಯಮನು ಆಯಸ್ಸಿನ ಬಲ ನೀಡುತ್ತಾನೆ, ಅನಾರೋಗ್ಯ ದೂರ ಮಾಡುತ್ತಾನೆ. ಈ ಮಾಸದಲ್ಲಿ ಗೋಮಾತೆಗೆ ಹಸಿರು ಹುಲ್ಲಿನ ಜೊತೆ ಬೆಲ್ಲವನ್ನು ನೆನೆಸಿದ ನವಧಾನ್ಯಗಳನ್ನು ನೀಡಿದರೆ ನವಗ್ರಹ ದೋಷಗಳು ಕಳೆದು ಹಣಕಾಸಿನ ಅಭಿವೃದ್ಧಿ ಆಗುತ್ತದೆ. ಅಧಿಕ ಮಾಸದಲ್ಲಿ ಸ್ತ್ರೀಯರು ಪ್ರದಕ್ಷಿಣೆ, ಮೌನ ವ್ರತಗಳನ್ನು ಮಾಡಬೇಕು. ಮನೆ ಯಜಮಾನನ ಅಭಿವೃದ್ಧಿಗೆ ದೀಪದಾನ, ದೀಪ ಪೂಜೆ, ಬೆಳಗಿನ ಜಾವ ಸ್ನಾನ ಮಾಡುವುದು, ಒಂದೊತ್ತು ಊಟ ಮಾಡುವುದು, ಹಾಸಿಗೆ ತ್ಯಜಿಸಿ ನಿದ್ರೆ ಮಾಡುವುದು, ಭಾಗವತ ಪುಸ್ತಕಗಳನ್ನು ದಾನವಾಗಿ ನೀಡುವುದನ್ನು ಮಾಡಬೇಕು. ಇದರಿಂದ ಪತಿಯ ಆಯಸ್ಸು, ಆರೋಗ್ಯ, ಹಣಕಾಸಿನ ಸ್ಥಿತಿ ಉತ್ತಮವಾಗುತ್ತದೆ. ಈ ಮಾಸದಲ್ಲಿ ಒಂದೇ ಒಂದು ದಿನವಾದರೂ ಉಪವಾಸ ಇರಲೇಬೇಕು. ವಸ್ತ್ರದಾನ ನೀಡಿದರೆ ಚಂದ್ರಲೋಕ ಪ್ರಾಪ್ತಿಯಾಗುತ್ತದೆ. ಸುವರ್ಣ ದಾನ ನೀಡಿದರೆ ದಾರಿದ್ರ್ಯ ನಾಶವಾಗುತ್ತದೆ.
ಆಗುತ್ತದೆ. ಗೋದಾನ ಮಾಡಿದರೆ ಬ್ರಹ್ಮಲೋಕ ಪ್ರಾಪ್ತಿಯಾಗುತ್ತದೆ. ತಾಮ್ರದಾನ ನೀಡಿದರೆ ಸಿರಿ ಸಂಪದಗಳು ಸಿಗುತ್ತದೆ. ಮುತ್ತುಗಳು ದಾನ ಮಾಡಿದರೆ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಈ ಮಾಸದಲ್ಲಿ ಉದ್ದಿನ ಬೇಳೆಯನ್ನು ಮಾಸ ಮುಗಿಯುವವರೆಗೂ ಮುಟ್ಟುವುದಿಲ್ಲ ಎಂಬಂತೆ ಯಾವುದೇ ಒಂದು ಧಾನ್ಯವನ್ನು ಸೇವಿಸುವುದಿಲ್ಲ ಎಂಬ ಸಂಕಲ್ಪ ಮಾಡಿಯೂ ಕೋರಿಕೆಗಳು ನೆರವೇರಲಿ ಎಂದು ಒಂದು ಧಾನ್ಯವನ್ನು ಮಾಸ ಮುಗಿಯುವವರೆಗೂ ತ್ಯಜಿಸಬಹುದು. ಪುರುಷೋತ್ತಮ ಮಾಸವಾದ ಈ ಮಾಸದಲ್ಲಿ ಬಾಗಿಲಿನ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ವಿಷ್ಣು ಹಾಗೂ ಮಹಾಲಕ್ಷ್ಮಿಯನ್ನು ಮನೆಗೆ ಸ್ವಾಗತಿಸಿ ಮಾಸದ ಅಷ್ಟು ದಿನ ಅರಿಶಿನದಲ್ಲಿ ಬರೆದ ಸ್ವಸ್ತಿಕ್ ಚಿಹ್ನೆಯು ಮುಖ್ಯ ದ್ವಾರದ ಮೇಲೆ ರಾರಾಜಿಸಲಿ. ಅಧಿಕ ಮಾಸದ ಮಹತ್ವ ನಿಮಗೆ ಇಷ್ಟವಾದರೆ ಜೈ ಮಹಾವಿಷ್ಣು ಎಂದು ಬರೆದು ವಿಡಿಯೋಗೆ ಒಂದು ಲೈಕ್ ಕೊಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.